ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದನೂ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯಿಂದನ. ಸೊ ಇವತ್ತು ಡೈಲಿ ರುಟೀನ್ ಇರ್ತೈತ್ರಿ, ಡೈಲಿ ಬ್ಲಾಗ್ ಇರ್ತೈತಿ. ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಲಾಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡಿದ್ದೆ, ದೋಸೆಗೆ ಹಾಕಿದ್ದಿತ್ತು. ಎಷ್ಟು ಚಂದ ಹುದಿಗೆ ಬಂದೈತಂತ ನಿಮ್ಮ ಜೊತೆ ತೋರಿಸಿದ್ದೆ. ನಾನು ದೋಸೆನೂ ಮಾಡ್ಬೋದು, ಪಡ್ಡನೂ ಮಾಡ್ಬೋದು, ಮತ್ತು ನಾನಾ ಬಗೆಯ ದೋಸೆ ಕೂಡ ಮಾಡ್ಬೋದು ಈ ಒಂದು ಬ್ಯಾಟರ್ಲೆ. ನೋಡ್ರಿ, ಈಗ ಬ್ಯಾಸ್ಗೆಲ್ರಿ ಮಸ್ತ್ ಅಂದ್ರೆ ಮಸ್ತ್ ಹುದಿಗೆ ಬರ್ತೈತ್ರಿ ಹಿಟ್ಟು. ಸ್ವಲ್ಪ ಚಳಿ ಇತ್ತಂದ್ರೆ ಅಷ್ಟೊಂದು ಸರಿ ಬರಂಗಿಲ್ಲ. ಹಿಂಗೆ ಬಂದಿತ್ತು. ಮತ್ತು ಹೇಳಿದೆ ಆಲೂಗಡ್ಡಿನೂ ಕುದಿಯಕ್ಕೆ ಹಾಕೀನಿ ಕುಕ್ಕರ್ನಾಗ ಅಂಥೇಳಿ. ಅದು ಕೂಡ ಸೀಟಿ ಆಗಿತ್ತು. ಇನ್ನೇನು ಮಸ್ತಾಗೆ ಎಲ್ಲ ಮಾಡಬೇಕು. ಹಂಗೆ ಅಡ್ಡಾಡ್ತೈತೆ ಅದು, ಹಂಗೆ ಇತ್ತಾಗಿಂದ ಹತ್ತಾಗ ಅಡ್ಡಾಡ್ತೈತಿ. ಆ ರೋಡ್ ಆಗದು ಹೋದ್ರೆ ಯಾವಾಗ ಮಾಡ್ತಾರನ ಅದನ್ನು. ಎಲ್ಲ ಕಡೆ ತೊಗೊಂಡು ಖಾಲಿ ಆದಮೇಲೆ ಬರ್ತಾರೆ ಅವ್ರಾಟ ಇವ್ರಾಟ. ಅದಲ್ಲ ಐತೆ ಅನ್ನೋದ್ಲೆ ಅಂದ್ರೆ ರೋಡ್ ಮಾಡೋರು ಎಂಟೂವರೆ. ಇವತ್ತು ಮಂಗಳವಾರ ಒಂದಿತ್ತಲ್ರಿ, ಕಾವೇರಿ ಎಲ್ಲ ಒಳಗೆ ಕ್ಲೀನ್ ಮಾಡಕತ್ತಿದ್ಲ. ನಾವೆಲ್ಲ ಹೊರಗೆ ಕೂತೇವೆ ನೋಡ್ರಿ. ಇಲ್ಲೇ ಅಕ್ಕ ಆಲೂಗಡ್ಡೆ ಸುಲ್ಯಾಕತ್ತಾಳು. ನಾನು ಆಲೂಗಡ್ಡೆ ಪಲ್ಯಕ್ಕೆ ಏನೇನು ಬೇಕಲ್ಲ ಹೆಚ್ಚಾಕಿಲ್ಲೇ ತೊಗೊಂಡು ಬಂದೇನು ಹೊರಗಡೆ ಚಾಪಿಂಗ್ ಮಾಡಬೇಕು. ಮತ್ತು ನಮ್ಮ ಅಭಿಷೇಕ ಅವ್ರ ಅಣ್ಣಂದು ಅಂದ್ರೆ ಚಿಂಟುಂದು ವೇಟ್ ಮಾಡಕತ್ತಾನ್ರಿ. ಫುಟ್ಬಾಲ್ ಆಡಕ್ಕೆ ಹೋಗ್ಯಾನವ, ಇನ್ನೂ ಯಾವಾಗ ಬರ್ತಾನವ ಅಂಥೇಳಿ. ಈಗ 8:10 ಬರ್ತಾನೆ, ಇನ್ನೊಂದು 10 ನಿಮಿಷಕ್ಕೆ. ಕುಂದಿರ್ತಾರನಲ್ಲಿ. ರೆಸ್ಟ್ ಮಾಡ್ತಾರ ಅಂದಂಗ ಆತ ಆಟ ಆಡಿ. ದೋಜ್ ಕಟ್ಟಿ ಕುಂದಿರ್ತಾರನಲ್ಲಿ. ಆಡಿದ್ರೆ ಸಾಕಪ್ಪ, ಹೋಗಿ ಕುಂತ್ರೆ ಏನು ಮಾಡೋದು. ನಮ್ಮ ಚಿಂಟು ರೀ ಫುಟ್ಬಾಲ್ ಆಡಕ್ಕೆ ಕಳಿಸ್ತೀವಲ್ಲ, ಅದ ಅನ್ನತ್ತಿದ್ವಿ ಕುಂತು ಬರ್ತಾನೋ ಏನು ಆಟ ಆಡಿ ಬರ್ತಾನೋ ಅಂಥೇಳಿ. ಅವ್ನು ಸ್ವಲ್ಪ ಆ್ಯಕ್ಟಿವ್ ಇಡ್ಬೇಕಂತ ನಾವು ಡೈಲಿ ಬೆಳಗ್ಗೆ 6 ಗಂಟೆಗೆ ಎಬ್ಬಿಸಿ ಕಳಿಸ್ತೀವಿ. ನೋಡಿರಿ, ಇಲ್ಲೇ ನಾನು ಚಾಪಿಂಗ್ ಮಾಡೋಕ್ಕೆ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಎತ್ತಿಟ್ಕೊಂಡೇನೆ. ಈಗ ಚಿಂಟು ಬಂದಾನ್ರಿ. ನನಗೆ ಆಲೂಗಡ್ಡೆ ಪಲ್ಯ ರೆಸಿಪಿ ಹೇಳಕತ್ತಾನವ. ಅವ್ರ ಅತ್ತಿ ಮಾಡ್ದಂಗೆ ಮಾಡ್ಬೇಕಂತ ನಾನು. ಅಂದರೆ ನಮ್ಮ ಚಿಕ್ಕಮ್ಮರು ರೀ, ನಮ್ಮ ಚಿಕ್ಕಮ್ಮರು ಬೆಸ್ಟ್ ಅಂದ್ರೆ ಬೆಸ್ಟ್ ಮಾಡ್ತಾರೆ ಅಡುಗೆನ. ಕಡಿಮೆ ಮಸಾಲೆ ಕಡಿಮೆ ಎಣ್ಣೆ ಒಳಗೆ ರುಚಿ ಕಟ್ಟಾಗಿ ಮಾಡ್ತಾರೆ. ಅವ್ರಂಗೆ ಮಾಡು ಅಂತ ಹೇಳಕತ್ತಿದ್ದ ನನಗಿಲ್ಲೇ. ಅದು ಕೊತ್ತಂಬರಿನೂ ಅಷ್ಟು ಹಾಕ್ಬಾರ್ದು, ಎಲ್ಲ ರುಬ್ಬಿ ಹಾಕ್ಬೇಕು ಅಂದ್ರೆ ಪಲ್ಯದ. ಇಲ್ಲಿ ನೋಡ್ರಿ, ಆಲೂಗಡ್ಡೆ ದೋಸಾ ಬ್ಯಾಟ್ರ್, ಇದು ಕುಕ್ಕರ್, ಇದು ಮೆಣಸಿನ್ಕಾಯಿ ಡಬ್ಬಿ. ನೋಡಿ ಆಗಲಿ ಏನೇನು ರೆಡಿ ಮಾಡೀನಿ. ಈಗ ಹೌದು, ಚಟ್ನಿ ಆಗಲಿ ರೆಡಿ. ನೋಡ್ರಿ ಫ್ರೆಂಡ್ಸ್, ಚಟ್ನಿ ರೆಡಿ ಆಗೈತ್ರಿ. ದೋಸಾ ಬ್ಯಾಟ್ರ್ ವಾ ಮಮ್ಮಿ. ನಾನು ಒಳಗೆ ಟಿಫನದ್ದು ಪ್ರಿಪರೇಷನ್ ಮಾಡಕತ್ತಿದ್ದೆ. ಇಲ್ಲಿ ಹೊರಗೆ ಆರಾಮ್ ನೋಡ್ರಿ ಎಷ್ಟು ಚಂದ ಕೂಡಕ್ಕೆ ಜಾಗ ಐತೆ ಅಂತ ಹೇಳ್ತಿರ್ರಿ. ನಾವು ಯುಟಿಲೈಸ್ ಮಾಡಿರಂಗಿಲ್ಲ, ಇವರೆಲ್ಲ ಎಷ್ಟು ಚಂದ ಕೂತಾರೆ. ನನಗೂ ಖುಷಿ ಅನ್ನಿಸ್ತು ನೋಡಿ. ಮತ್ತು ಅಪರೂಪಕ್ಕೆ ನಮ್ಮ ಕಾಕ ಸಿಕ್ಕಾರ್ರಿ, ಅದಕ್ಕೆ ಮಾತಾಡ್ಕೋತ ಕೂತಾರೆ. ನಮ್ಮ ಕಾಕ ಅವ್ರದ್ದೆಲ್ಲ ಮೊದಲಿಂದ ಮತ್ತು ಅವ್ರದ್ದು ಫ್ಯಾಮ್ಲಿ ಬಗ್ಗೆ ಮಾತಾಡಕತ್ತಿದ್ರು ಮಾಮ ಇಲ್ಲೇ. ಅಂದರೆ ನಿಮ್ಮ ಅಣ್ಣ ತಂಗಿ ಎಲ್ಲಿರ್ತಾರೆ ಏನಿರ್ತಾರೆ ಅಂಥೇಳಿ ಅದನ್ನು ಅವರೆಲ್ಲ ಹಿಂದಿನ ಸ್ಟೋರಿ ಎಲ್ಲ ಹೇಳ್ಕೊತ ಕೂತಿದ್ರು. ಅವ್ರು ಹೆಂಗೆ ಧಾರವಾಡಕ್ಕೆ ಬಂದರು, ಅವ್ರ ಅಕ್ಕ ಎಲ್ಲೇ, ಅವ್ರ ಅಣ್ಣ ಎಲ್ಲೇ, ಅದೆಲ್ಲ, ಮತ್ತು ಅವ್ರ ಊರು ಯಾವುದು, ಅದನ್ನೆಲ್ಲನೂ ನಮ್ಮ ಮಾಮರ ಜೊತೆ ಮಾತಾಡ್ಕೋತ ಕೂತಿದ್ರು. ಮತ್ತು ಅವ್ರದ್ದು ಮೊದಲಿನ ಜೀವನ ಹೆಂಗಿತ್ತು, ಈ ಅಣ್ತಮ್ಮರ ಜೊತೆ ಹೆಂಗೆ ಬೆಳೆದ್ರು, ಅದನ್ನೆಲ್ಲ ಹೇಳ್ತಾಯಿದ್ರು. ಮತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ಅಭಿಷೇಕ ಒಂದು ಪ್ಯಾರ್ಲ ಹಣ್ಣು ಐತ್ರಿ, ಪೇರು ಹಣ್ಣು, ಅದನ್ನು ಮುರಿಲಿಕ್ಕೆ ಹರಸಾಹಸ ಪಡಕತ್ತಾನ. ನಾನು ಕೈಲೇನ ಅದನ್ನು ಮುರಿತೀನಿ ಅಥವಾ ಹೆಚ್ಚ್ತೀನಿ ಅಂಥೇಳಿ. ಮುರಿದ ಮೇಲೆ ಒಂದು ಎಷ್ಟು ರಿಯಾಕ್ಷನ್, ಖುಷಿ ಎಷ್ಟಿತ್ತು ನೋಡ್ರಿ ನೀವು. ನೋಡ್ತೀನಿ, ಚಲೋ ಐತಿಲ್ಲ ಅದನ್ನ ನೀವ ಜರ ಬಂದಿದ್ದು ರಾಮಣ್ಣಗೌಡನ ಕಡೆ. ರಾಮಣ್ಣಗೌಡ ಎಲ್ಲಿದ್ದು ಗೊತ್ತಿದೆ, ಶೆಟ್ಟಿ ಬಾರ್ ಐತೆ, ಆಟೋಮೇಟಿಕ್ ಗಂಟೆ ಬೇಕಿತ್ತು ಕೊಟ್ಟು ತೋರಿಸಿ. ಪಲ್ಯ ರೆಡಿ.
ನೋಡ್ರಿ ಫ್ರೆಂಡ್ಸ್, ಇವತ್ತು ನಾ ಹೇಳ್ದಂಗೆ ಮಾಡ್ಯಾಳ್ರಿ ನಮ್ಮ ಮಮ್ಮಿ ಪಲ್ಲೆ. ಏನು ಹಾಕಲಾರ್ದ ಮಾಡಿರಿ. ಟೊಮೆಟೊನು ಹಾಕೋಂಗಿಲ್ಲ, ಮೆಣಸಿನ್ಕಾಯಿನೂ ಹಾಕೋಂಗಿಲ್ಲ, ಹಸಿ ಖಾರ ಹಾಕಿ ಮಾಡಿ ನೋಡ್ರಿ. ಈಗ ಬಡ ಬಡ ದೋಸೆ ಹಾಕ್ತೀನಿ, ಕಾಯಕ್ಕಿಟ್ಟಿನಿ ತವಾನ. ಮತ್ತು ಸ್ವಲ್ಪ ಸಣ್ಣದ್ರ ತಗೊಂಡೇನು ಬ್ಯಾಟ್ರ. ಈಗ ಎಲ್ಲರೂ ಹಸಿವಾಗೈತಿ, 9 ಗಂಟೆ ಆಗಿ ಹೋದ್ರಿ. ಪಟ್ 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 ದೋಸೆ ಹಾಕಿ ಕೊಟ್ಟನೆ ಅಂದ್ರೆ ಎಲ್ಲರೂ ಟಿಫನ್ ಮಾಡ್ತಾರೆ. ಮತ್ತು ಇಲ್ಲೇ ಚಟ್ನಿ ಕೂಡ ರೆಡಿ ಆಗೈತಿ ನೋಡ್ರಿ. ಮಸ್ತ್ ಕೊಕೊನಟ್ ಚಟ್ನಿ ನೋಡ್ರಿ. ಸ್ವಲ್ಪ ತರಿ ತರಿ ಇಟ್ಟೀನಿ, ಅಗದಿ ಸಣ್ಣ ಮಾಡಿಲ್ಲ. ಹಿಂಗಂದ್ರೆ ಚಲೋ ಅನ್ನಿಸ್ತೈತದ. ಒಗ್ಗರಣೆ ಹಾಕೀನಿ, ಮಸ್ತಾಗಿ ರೆಡಿ ಆಗೈತಿ. ಇನ್ನೇನು ಟಿಫನ್ ಮಾಡೋದು. ಮತ್ತೆ ಹೊರಗೆ ಮತ್ತೆ ಎಲ್ಲರೂ ಏನು ಮಾಡತ್ತಾರ ನೋಡ್ರಿ. ಶೇರ್ ಮಾಡಪ್ಪ ಮಗನೇ. ನೋಡ್ರಿ ಫ್ರೆಂಡ್ಸ್, ಹಾಸಿಗೆ ಮಾಡ್ಸೋದ ಅಲ್ರಿ, ಮಕ್ಕೊಂಡಿದ್ದ ಬಡ್ಸೋದು, ತೆಗಿದು, ಹಸೋದು. ಇವ್ರು ಮಾತಾಡಕ್ ಹೋಗ್ಕೊಂತಾರ್ರಿ. ನೀ ಮಾತಾಡ. ನೋಡ್ರಿ ದೊಡ್ಡಮ್ಮ ಈಗ ಅರ್ಬಿ ಒಣ ಹಾಕಿದ್ಲು. ಮತ್ತೆ ಒಳಗೆ ಏನೇನು ಮಾಡತ್ತಾರ ತೋರಿಸ್ತೇನ್ರಿ. ನೋಡ್ರಿ ಕೌಕ ತಲೆ ಬಚ್ಕೊಳತಲ್ರಿ. ಈಗ ಆಟ ಆತಲ್ರಿ. ನೋಡಲ್ಲಿ ನೋಡೋನು ಪ್ಲೇಟು ಸೇಮ್ ಅದಾವ. ಅವರು ನಿಮ್ಮ ಇಬ್ಬರು ಪ್ಲೇಟ್ ಸೇಮ್ ಅದಾವ. ಕರೀರಿ ನಾಷ್ಟಾಕ. ಏನು ಕೊಡೋದೆ? ಫೋನ್ಗೇನು ಇಲ್ಲ ನಮ್ಮ ಮನ್ಯಾಗ ಪದ್ಧತಿ. ಉಣ್ಣು ಮುಂದೆ ಸುಮ್ಮನೆ ತಿನ್ರಿ. ಚಲೋ ಅಲ್ಲದ ಮಾತಾಡಬೇಡ ಅಂದೇನೆ. ಮತ್ತೆ ಫೋನ್ ಕೇಳ್ತಾ ನೀವು. ಚಂದಾಗಿ ಊಟ ಮಾಡ್ಬೇಕ. ಏನು ತಿನ್ನತ್ತೀರಿ? ಹಾಕ ತೆಗ್ದೇನೆ ತೆಗಿ ನೀನು. ಆಗೈತೇನ? ಬಿಡು, ಭಾಳ ಹೊತ್ತಿಸ್ಬೇಡ ನಿಂದಿರ್ತಾನ. ಸುಡ್ದೈತಿ. ಹಾಕ. ನಾ ಇಲ್ಲ ಹಾಕ್ತೆ. ಇಲ್ಲ ಅಲ್ಲಿ ಬಂದೆಲ್ಲ ವಿಡಿಯೋ ಮಾಡಕ್ಕೆ, ಅದಕ್ಕೆ ಕಡಕ್ ಆತದ. ಇಲ್ಲ ಅವ ಹೇಳಿದ್ದ, ನಾ ಅಲ್ಲಿ ಬಂದೆ. ಸ್ನೇಹಿತರೆ ನೋಡ್ರಿ, ಮಷೀನಿಗೆ ಬಟ್ಟೆ ಹಾಕಿದ್ವಿ, ಒಣಗಿ ಹಾಕಿವಿ. ಬಿಸಿಲು ನೋಡ್ರಿಪ್ಪ, ಹೊತ್ತು ಬಿಸಿಲು ಐತಿ. ಒಂದು 12 ಗಂಟೆ ಆಗೈತೆ ನೋಡ್ರಿ, ಎಷ್ಟು ಬಿಸಿಲು ಐತಿ. ಆಲ್ಮೋಸ್ಟ್ ಬಟ್ಟೆನೂ ಒಣಗಿದ್ವಿ. ಈಗ ನೋಡ್ತಾ ಇರ್ಬೋದು, ಬಿಸಿಲು ಮಾತ್ರ ಭಾಳ ಅಂದ್ರೆ ಭಾಳ ಐತೆ ಸ್ನೇಹಿತರೆ. ಇಲ್ಲೆಲ್ಲ ಸ್ವಲ್ಪ ಬೆಡ್ ಗಿಡ್ಡೆಲ್ಲ ಕ್ಲೀನ್ ಮಾಡಿದೆ. ಹುಡುಗರು ಇಲ್ರಿ, ಹುಡುಗರು ಆಡಕ್ಕೆ ಹೋಗ್ಯಾರ. ಅದಕ್ಕೆ ಈಗ ಇಷ್ಟೆಲ್ಲ ನೀಟ್ ಐತಿ. ಅವ್ರು ಬಂದ್ರಂದ್ರೆ ಮತ್ತೆಲ್ಲ ಚಿಲ್ಲಪಿಲ್ಲಿನ. ಇಲ್ಲಿ ಬಂದ್ರೆ ನಾಷ್ಟ ಏನು ಮಾಡಿದೆ ಅಲ್ರಿ, ಎಲ್ಲರಿಗೆ ಹಾಕಿಕೊಟ್ಟೆ. ನಂದು ನಾಷ್ಟ ಆಯಿತು. ಮತ್ತೆಲ್ಲನೂ ಕ್ಲೀನ್ ಮಾಡಿದೆ ನೋಡ್ರಿ ಅಡುಗೆ ಮನೆ. ನಿಮಗಂತೂ ಗೊತ್ತೈತಿ, ನನಗೆಲ್ಲ ಹಂಗೆ ಇಟ್ಕೊಂಡು ಕೂತ್ರೆ ಸಮಾಧಾನ ಆಗಂಗಿಲ್ಲ. ಸೊ ಈಗೇನೈತಿ, ಇದ್ರೊಳಗೆ ರಾತ್ರಿದು ಸ್ವಲ್ಪ ರೈಸ್ ಐತಿ, ಮತ್ತು ಆಲೂಗಡ್ಡೆ ಪಲ್ಯ ಐತಿ. ಈಗೇನಂದ್ರೆ ಸಿಂಪಲ್ಲಾಗಿ ಪಲಾವ್ ಮಾಡಿಬಿಟ್ರೆ ಆಯ್ತು ಮಕ್ಕಳಿಗೆ. ಮಧ್ಯಾಹ್ನ ಟೈಮಿಗೆ ಅಂದ್ಕೊಂಡೇನಿ. ಈಗ ದೋಸೆ ತಿಂದಾರಲ್ರಿ, ಟೈಮ್ ನೋಡ್ರಿ. ಈಗ ಇದನ್ನು ಸದ್ಯಕ್ಕೆ ಆಲೂಗಡ್ಡೆ ಪಲ್ಯ ಒಳಗಿಟ್ಬಿಡ್ತೀನಿ. ಬಿಸಿಲಿಗೆ ಕೆಡ್ತೈತ್ರಿ ಅದು, ಹಿಂಗಾಗಿ ಈಗೇನೈತಿ ಪಲಾವ್ ಮಾಡಿದ್ರಾತಂತೇಳಿ. ಮೊಸರು ಐತಿ, ಹಾಕ್ಕೊಂಡು ಉಂತಾರ ಪಲಾವ್. ರಾತ್ರಿಗೆ ಮತ್ತು ರೊಟ್ಟಿ ಗಿಟ್ಟಿ ಮಾಡ್ಕೊಂಡ್ರಾಯ್ತು.
ಮಾಮ ಮನೆಗೆ ಹೋದ್ರ ನಮ್ಮ ತಂಗಿ ಗಂಡ ಬಂದಿದ್ರೆ ಅವರು ನಾಷ್ಟ ಮಾಡಿದ್ರೆ, ಕಾಕ ಬಂದಿದ್ರು ಅವರು ನಾಷ್ಟ ಮಾಡಿದ್ರೆ, 3 ಮಂದಿ ಸೇರಿ ಈಗ ಮತ್ತೆ ಆ ಮನೆ ಕಡೆ ಹೋದ್ರೆ, ತಂಗಿ ಮನೆ ಕಡೆ. ನಮ್ಮ ಅತ್ತಿ ಬಂದಾಳ. ನಮ್ಮ ಅತ್ತಿ ಒಟ್ಟ ಖಾಲಿ ಕುಂದ್ರಂಗಿಲ್ಲ. ನಾವು ಖಾಲಿ ಕುಂದಿರ್ತೀವಿ, ಯಾಕೆ ಖಾಲಿ ಕುಂದ್ರಂಗಿಲ್ಲ. ಕೊಬ್ಬರಿ ಹಿರಿಯಾಕತ್ತಾರ್ರಿ, ಕೊಬ್ಬರಿ ಹಿರಿಯಾಕತ್ತಾರ. ಹಾಂ ಏನಾರು ಇದ್ರು ಕೋಡ್ ಮಾಡ್ತೀನಿ ಅಂತಾರ ಅವ್ರು. ಒಟ್ಟ ಖಾಲಿ ಕುಂದ್ರಂಗಿಲ್ರಿ. ಅವು ಜಗನಾಗ ಉಳ್ಳಾಗಡ್ಡಿ ಸಿಪ್ಪಿ ಚಲ್ಬಲೇ ಇಲ್ಲ, ಅಲ್ಲೇ ಅದಾವ. ಮುಂಜಾನೆ ಕುಂತ ಹೆಚ್ಚಿದ್ನಲ್ಲ ನಾನು, ಹಂಗೆ ಎದ್ದು ಬಂದೆ. ಹಾಳು ಇರ್ಲಾರ್ದಕ್ಕ ಜಗ್ಗಿಸ್ಕೊಂಡಿದ್ನಿ. ಅವು ಮಂತು ಅಲ್ಲಿ ಬಾಗಲ್ ತುಂಬ ಆಗ್ಬಿಡ್ತಿದ್ವಿಲ್ಲ ಅಂದ್ರೆ ಅವು ಗಾಳಿಯಲ್ಲಿ ನೋಡಿ ಇಲ್ಲಿ ಹಂಗಾಗಿ. ಹಾಂ ಅದು ಮಾಲಿ ಹಾಕಿದ್ರ ಚಲೋ ಆತ್ ಬಿಡು. ಅವು ಮೊನ್ನೆ ಬಾತಿ ಚಿಕ್ಕಮ್ಮ ತೊಗೊಂಬಂದಿದ್ಲ, ಅವನ್ನ 2 ಮಾಲಿ ತಂದಿದ್ಲ ಆಕಿ. ಅವು ಹಾಕ್ಬಿಟ್ಟಿದ್ರಲ್ಲ ಭಾಳಷ್ಟು, ಇವನ್ ಹಂಗ ಎತ್ತಿಟ್ಟಿದ್ರು 2 ಮಾಲಿ. ಇವತ್ತೊಂದು ಅಲ್ಲಿ ಜಗ್ಲಿಗೆ ಹಾಕ್ಯಾಳ. ಇವತ್ತು ಮಂಗಳವಾರ ಐತ್ವ, ಹಾಕಿ ಬಿಡೋ ಅಂದ್ಯ ನಾನು. ಮತ್ತು ಒಂದು ದುರ್ಗಾದೇವಿಗೆ ಆತ್ ನೋಡ್ರಿ. ಚಲೋ ಆಗೈತಿ. ಒಂದು ಇಲ್ಲೇ ಜಗ್ಲಿಗೆ ಹಾಕ್ಯಾರ ನೋಡ್ರಿ, ದೇವ್ರ ಜಗ್ಲಿಗೆ ಮಾಲಿ. ಇಲ್ಲೊಂದು ಒಳಗೊಂದು ಹಾಕ್ಯಾಳ. ಶಾವಂತಿಗೆ ಇವು ದಾಸವಾಳ ಆಗಾಕತ್ತಾವ. ಮತ್ತೀಗ ಹೂವು ನಡಕ್ ಒಂದಿಷ್ಟು ಕಡಿಮೆ ಆಗಿದ್ದು ಮತ್ತಾಗತ್ತಾವ. ಕಾವೇರಿ ಮಾಡೋಗಾಡ್ರಿ ಪೂಜಾ ಮಂಗಳಾರ ಇವತ್ತ. ನಾನೀಗೊಂಚೂರು ಪಲಾವ್ ಮಾಡಿಬಿಡ್ತೇನೆ. ಜಳಕಾತಲ್ಲ ಹೊಟ್ಟೆ ಶೀತವ್ರದ್ದು. ನಮಗೆ ಊಟ ಕೊಟ್ಟ ಹೋಗ್ಬಿಡು ದೊಡ್ಡಮ್ಮ, ನೀವು ಹೊಟ್ಟೆ ಸದ್ ನನಗಂದ. ಅದಕ್ಕೆ ಹಂಗಾರೆ ಸರಿಪ. ಮತ್ತು ಜಾಸ್ತಿ ಹಸದ್ರೆ ಏನು ಮಾಡೋಣ, ನಿಮ್ದು ಮುಷ ಹೋಗ್ಯನ ಅಂತ ಕುಂತೇನೆ ನಾನು. ಚಲೋ ಆಗೈತಿ ರೈಸ. ಪಲಾವ್ ಹೋಗಿ ಕುಷ್ಕ ರೈಸ್ ಆಯ್ತು ರೀ. ಇವರೆಲ್ಲ ಮತ್ತು ವೆಜಿಟೇಬಲ್ಸ್ ಆರಿಸಿ ಇಡ್ತಾರೆ. ಅದಕ್ಕೆ ಪ್ಲೇನ್ ಬಿರಿಯಾನಿ ಟೈಪ್ ಮಾಡಿಕೊಟ್ಟಿನಿ, ಕಲರ್ ಹಾಕ್ಕೊಟ್ಟಿನಿ. ತುಂಬ ಇಷ್ಟ ಆಗೈತೆ ಅವ್ರಿಗೆ, ಉಣ್ಣತ್ತಾರೆ. ಅದ್ರ ಜೊತೆ ಪ್ಲೇನ್ ಶಿರ್ವಾ ಕೂಡ ಮಾಡೀನಿ. ಹಾಕ್ಕೊಳ್ಳೋರು ಅದನ್ನು ಹಾಕ್ಕೊಂಡಾರ. ಅಭಿಷೇಕ ಪ್ಲೇನ್ ಉಣ್ಣತಾನ, ಪ್ಲೇನ ಚಲೋ ಐತಂತ. ನಮ್ಮ ಅಕ್ಕ ಮತ್ತು ಜಳಕ ಮಾಡಿದ್ವಿ ಎಲ್ಲ ಒಗದು ಹಾಕತ್ತ ಅರ್ಬಿ. ಮತ್ತೆ ಎಲ್ಲಿ ಮಷೀನ್ ಬಿಡುವ, ಇವಷ್ಟಕ್ಕೆ ನಾನು ಹಿಂಡಿ ಹಾಕ್ತೀನಿ ಅಂತೆ. ಇವರಿಗೆ ಬೆಳಗ್ಗೆ ಟಿಫನ್ ಮಾಡೋಗಾರ ಎಷ್ಟು ಬೈತಿದ್ದೆ ರೀ ನಾನು, ತಿನ್ನೋ ಮುಂದೆ ಮೊಬೈಲ್ ತೊಗೋಬೇಡ್ರಿ ಅಂಥೇಳಿ. ಆದರೂ ಕೂಡ ಈಗ ಹಠ ಮಾಡಿ ನಮ್ಮ ಅಕ್ಕನ ಕಡೆ ಮೊಬೈಲ್ ಇಸ್ಕೊಂಡು ಊಟಕ್ಕೆ ಕುಂತಾರೆ ನೋಡ್ರಿ ಅವ್ರು. ಸ್ನೇಹಿತರೆ, ನಿಮ್ಮ ಮನೆಗೂ ಮಕ್ಕಳು ಮೊಬೈಲ್ ಅಂದ್ರೆ ಹಿಂಗೆ ಮಾಡ್ತಾರನ್ನ ಹೇಳ್ರಿಪ್ಪ. ಸಾಕಾಗ್ಬಿಡ್ತೈತಿ. ಊಟ ಬಿಡ್ತೀವಿ ಹೊರತು ಮೊಬೈಲ್ ಬಿಡಂಗಿಲ್ಲ ಅಂತಾರೆ ಕೆಲವೊಂದು ಸಲ ಅಂತೂ. ನಾವು ಬೇರೆನ ಅನ್ಕೊಂಡ್ವಿ ಬಿಡ. ನಿನ್ಗೆ ಯಾರು ಕರ್ಕೊಂಬಂದ್ರೆ? ನಡ್ಕೊಂಡ್ ಬಂದೇನಿ, ಯಾರು ಕರ್ಕೊಂಡ್ ಬರ್ತಾರ? ಅಯ್ಯವ್ವ, ಹಂಗ್ಯಾಕೆವ್ವ? ಮಮ್ಮಿ ಬಂದಾಲ? ಏನು ಮಾಡಿ ಮಮ್ಮಿ ತಿನ್ನಾಕ? ಪಲಾವ್ ಐತೆ ನಾವು. ತತ್ತಿ ತರತೀನಿ ತಡಿ ಅಂದ. ಯಾಕೆ ತತ್ತಿ ಇಲ್ಲಿಂದ ಅಲ್ಲಿ ಕೊಡತ್ತಿದ್ರ? ಅವ್ನ ಸಿಗುದ್ಲೇನ ಅಂದೆ. ಇಲ್ಲ ತಡಿ ಬರಾತೀನಿ, ಅಲ್ಲೇ ಬರಾತೀನಿ ತಡಿ ಅಂದ. ನಿಂದ್ರದಲ್ಲಿ ಅಂತ ಹೇಳಿ ಅಲ್ಲೇ ಚೋಟು ಅಲ್ಲಿ ಬಂದು ಗಾಡಿ ಕಡೆ ನಿಂತು ಫೋನ್ ಹಚ್ಚಾಕ್ಬಿಟ್ಟಾನ. ಎಲ್ಲೋದ್ರು ಅವ್ರು? ಕರ್ಕೊಂಡೆ ಟೈಮ್ ಆಗಿತ್ತು. ಫ್ರೆಂಡ್ ಅವ್ರ ಅಣ್ಣನ ಗಾಡಿ ಮೇಲೆ ಬರಾತೀನಿ. ಪಲಾವ್ ಐತಂತ ಹೇಳಿಲ್ಲ. ತಂಗಿ ಮಗಳನ್ನ ಕಾಲೇಜಿಂದ ಕರ್ಕೊಂಡು ಬಂದೆ. ಇಲ್ಲೇನ ಬಂದಿದ್ರು ಅಂದ್ರೆ ಅಕ್ಕ ಮಾಮ ಎಲ್ಲರೂ ಇದ್ರಲ್ರಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋದ್ರೆ ತಂದು ಬಂದಿದ್ರೆ. ಮಗಳಿಗೆ ಪಲಾವ್ ಹಾಕಿಕೊಟ್ಟೆ, ಊಟ ಮಾಡಿ ಮತ್ತೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಕುಂತು ಹೋದ್ರೆ. ಮತ್ತು ಇವತ್ತಿನ ಈ ಬ್ಲಾಗ್ ಒಳಗೆ ನನ್ನ ಬಿಸ್ನೆಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಗೊತ್ತನೇ ಐತಿ. ಯಾರಿಗೆಲ್ಲ ಸ್ನೇಹಿತರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದ್ರೆ ನಾನು ಮನೆಯಿಂದ ಒಂದು ಸ್ಮಾಲ್ ಬಿಸ್ನೆಸ್ಸನ್ನು ಮಾಡ್ತೀನಿ. ಅದರಲ್ಲೇ ಪ್ಲೇನ್ ಖಾರದ ಪುಡಿ, ಹಾಗೆ ಮಸಾಲ ಖಾರದ ಪುಡಿ ಮತ್ತು ಎಲ್ಲ ಥರದ ಚಟ್ನಿ ಪುಡಿಗಳು, ಗುರಳ ಚಟ್ನಿ ಪುಡಿ, ಅಗಸಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಪುಟಾಣಿ ಚಟ್ನಿ ಪುಡಿಗಳನ್ನು ಮತ್ತು ಸಾಂಬಾರು ಪುಡಿ, ಗರಂ ಮಸಾಲಾನ ಮಾಡ್ತೀನಿ. ಅದರ ಜೊತೆಗೆ
ಶಂಕರಪಾಳೆ, ಆಮ್ಯಾಗ ಡ್ರೈ ಫ್ರೂಟ್ಸ್ ಲಡ್ಡು, ಬೆಲ್ಲ ಹಾಕಿದ್ದು, ಅಥವಾ ಬೆಲ್ಲ ಬೇಡ ಸಕ್ಕರೆ ಬೇಡ ಅಂದ್ರೆ ಖಜೂರ್ ಹಾಕಿ ಕೂಡ ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿಕೊಡ್ತೀನಿ ಕಸ್ಟಮೈಸ್ ಮಾಡಿ. ಹಾಗೆ ರವೆ ಲಡ್ಡುನ ಮಾಡ್ತೀನಿ, ಬೇಸನ್ ಲಡ್ಡು ಮಾಡ್ತೀನಿ, ಶೇಂಗಾ ಲಡ್ಡು ಮಾಡ್ತೀನಿ, ಅವಲಕ್ಕಿನ ಮಾಡ್ತೀನಿ, ಮತ್ತೇನಪ್ಪ ಅಂದರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅವನು ಕೂಡ ಮಾಡ್ತೀನಿ. ಅದ್ರ ಜೊತೆಗೆ ಶೇಂಗಾ ಹೋಳಿಗೆ ಮತ್ತು ಕರ್ಜಿಕಾಯಿಗಳನ್ನು ಕೂಡ ಮಾಡ್ತೀನಿ. ಹೇಳ್ದಾಗೆ ಕಸ್ಟಮೈಸ್ ಮಾಡಿ ಡ್ರೈ ಫ್ರೂಟ್ಸ್ ಲಡ್ಡುನ ಖರ್ಜೂರ ಹಾಕಿ ಕೂಡ ಮಾಡ್ತೀನಿ, ನೋಡ್ತಾ ಇರ್ಬೋದು. ಮತ್ತು ನನ್ನ ಲೋಕಲ್ ಕಸ್ಟಮರ್ ಅಥವಾ ನನ್ನ ಲೋಕಲ್ ಸ್ನೇಹಿತರು ಯಾರಿದ್ರಿ ಅವರಿಗೆ ಪುಟಾಣಿ ಅಡುಗೆ ಕೂಡ ಮಾಡಿಕೊಡ್ತೀನಿ. ನಾನು ಕೊರದ ಹಿಟ್ಟಿನ ಪಲ್ಯ ಆಗಿರ್ಬೋದು, ಎಣ್ಗಾಯಿ ಬದನೆಕಾಯಿ ಆಗಿರ್ಬೋದು, ಬಿಸಿ ರೊಟ್ಟಿ, ಚಪಾತಿ, ರೈಸು ನಾನು ಫ್ರೆಶ್ ಆಗಿ ಅಡುಗೆನ ಮಾಡಿಕೊಡ್ತೀನಿ. ಮತ್ತು ನೀವು ಹೇಳಿದ ತರಕಾರಿಗಳನ್ನು ಕೂಡ ಮಾಡಿಕೊಡ್ತೀನಿ ಸ್ನೇಹಿತರೆ. ಯಾರಿಗಾದರೂ ಏನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರನ್ನ ಕೊಡ್ರಿ, ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ. ಮೇನ್ ಏನಪ್ಪ ಅಂದ್ರೆ ಹೋಮ್ ಮೇಡ್ ಆಗಿರ್ತೈತಿ, ಹ್ಯಾಂಡ್ ಮೇಡ್ ಆಗಿರ್ತೈತಿ, ಶುಚಿಯಾಗಿ ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ನಾನು. ಮೇನಾಗಿ ಫ್ರೆಶ್ ಆಗಿರ್ತೈತಿ. ಆಮ್ಯಾಗ ಏನೈತಪ್ಪ, ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಐತಿ. ನಿಮ್ಗೇನಾದರೂ ಆರ್ಡ್ರ್ ಕೊಡೋದಿದ್ರೆ ನೀವು ವಾಟ್ಸಪ್ ಆದರೂ ಮಾಡಿರಿ, ಇಲ್ಲಾಂದರೆ ಕಾಲ್ ಮುಖಾಂತರ ಆದರೂ ಕೂಡ ನನಗೆ ಆ ಆರ್ಡ್ರನ್ನು ಕೊಡ್ಬೋದು, ಅಥವಾ ಎನ್ಕ್ವೈರಿ ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ನೀವು ಆರ್ಡ್ರ್ ಕೊಟ್ಟು ನನಗೆ ಈ ಒಂದು ನನ್ನ ಪುಟಾಣಿ ಬಿಸ್ನೆಸ್ಸಿಗಾಗಿರ್ಬೋದು, ನನ್ನ ಒಂದು ಇಂಡಿಪೆಂಡೆಂಟ್ ಲೈಫಿಗಾಗಿರ್ಬೋದು, ಮತ್ತು ನನ್ನ ಒಂದು ಚಾನಲಿಗಾಗಿರ್ಬೋದು ನಿಮ್ಮ ಸಪೋರ್ಟ್ ಕೊಟ್ಟಂಗೆ ಆಗ್ತೈತಿ. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಕೈತೆ ಅಂತ ಹೇಳ್ತೀನಿ ನೋಡಿರಿ ಸ್ನೇಹಿತರೆ. ಮತ್ತು ಇದಾದಮೇಲೆ ಸಾಯಂಕಾಲ ಮಕ್ಕಳ ಜೊತೆ ಸ್ವಲ್ಪ ನೋಡಿರಿ ಎಂಜಾಯ್ ಮಾಡಕತ್ತಿದ್ದೆ ನಾನು. ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಇಬ್ಬರು ಏನದಾರಲ್ರಿ, ಒಬ್ಬರಿಗಿಂತ ಒಬ್ಬರ ಬೆಸ್ಟ್ ಡಾನ್ಸರ್ ಅಂತಲೇ ಹೇಳ್ಬೋದು. ನಮ್ಮ ಅನು ಏನು ಕ್ಲಾಸಿಗೆ ಹೋಗಲ್ರಿ, ಬಟ್ ಮಾಡ್ತಾಳೆ ಆಕಿನೂ ಕೂಡ. ನಮ್ಮ ತನು ಅಂತೂ ಡಾನ್ಸಿಗೆ ಹೋಗ್ತಾಳೆ, ನಿಮ್ಗೆ ಗೊತ್ತಾನೆ ಐತಿ. ಸೊ ಇಬ್ಬರು ಸೇರಿ ಇಲ್ಲೇ ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡಕತ್ತಾರ್ರಿ. ಬಟ್ ಕಾಪಿರೈಟ್ ಇರೋದ್ರಿಂದ ನನ್ನ ಸಾಂಗನ್ನು ಮ್ಯೂಟ್ ಮಾಡೀನಿ, ನಾನು ವಾಯ್ಸ್ ಓವರ್ ಕೊಡಕತ್ತೀನಿ ನೋಡಿರಿ. ಸೊ ಹಿಂಗೆ ಈ ಒಂದು ವೆಕೇಷನ್ ಒಳಗೆ ಅಕ್ಕಾರು ಬಂದಾರಲ್ಲ, ಟೈಮ್ ಹೋಗಿದ್ದ ಗೊತ್ತಾಗೊಲ್ತು. ಮಸ್ತ್ ಅಂದ್ರೆ ಮಸ್ತ್ ಹ್ಯಾಪಿ ಮೂಡ್ನಾಗ ಅದೀನಿ ಅಂತ ಹೇಳ್ಬೋದು. ಸೂಪರಾಗಿ ಡೇ ಕಳೆಯಕತ್ತೈತೆ ನಮ್ದು. ನಿಮಗೆ ಹೆಂಗೆ ಅನ್ಸಕತ್ತವ ಬ್ಲಾಗ್ಸ್ ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ಮತ್ತು ಬಿಸ್ನೆಸ್ಸಲ್ಲಿ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ, ನಂಬರ್ ಅಂತೂ ಕೊಟ್ಟಿರ್ತೀನಿ. ಸರಿ ಸ್ನೇಹಿತರೆ, ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.